ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ. ಫ್ರೆಂಡ್ಸ್ ನೋಡಿ, ಇನ್ ದ ಮಂತ್ ಆಫ್ ಏಪ್ರಿಲ್ ಲಾಸ್ಟ್ ಮೇ ಒಳಗಡೆ ಡೆಫಿನೆಟ್ಲಿ ನಿಮಗೆ ಕಾಲ್ಫರ್ಮ್ ಮಾಡ್ತೀವಿ ಅಂತ ಸರ್ಕಾರ ಕೂಡ ಹೇಳಿದೆ. ಆ್ಯಂಡ್ ಆದರೆ ಅದಕ್ಕೆ ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಅದಕ್ಕೆ ವಿದ್ಯಾರ್ಥಿ ಸಂಘಟನೆಗಳು ಸ್ಟ್ರೈಕ್ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಆದಷ್ಟು ಬೇಗ ಲೆಟ್ಸ್ ಹೋಪ್ ನಿಮಗೆ ಕಾಲ್ಫರ್ಮ್ ಬರುತ್ತೆ ಅಂತ. ಸೊ ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಡೆಫಿನೆಟ್ಲಿ ಕೇಳಬಹುದಾದಂಥ ಪೊಟೆನ್ಷಿಯಲ್ ಇರುವಂಥ ಒಂದು ಟಾಪಿಕ್ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರನ್ನು ಯಾವ ತರಹ ಯಾವ ಒಂದು ಪ್ರೊಸೆಸ್ ಮೂಲಕ ತೆಗೆದುಹಾಕ್ತಾರೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ, ಈ ಡೆಲ್ಲಿ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾದಂಥ ಈ ಯಶವಂತ್ ವರ್ಮಾ ಅವರನ್ನು ಈಗ ರಾಜೀನಾಮೆ ನೀಡಿದ್ದಾರೆ. ಸೊ ಯಾಕೆ ರಾಜೀನಾಮೆಯನ್ನು ನೀಡಿದ್ದಾರೆ? ಇವರು ಡೆಲ್ಲಿ ಒಳಗಿದ್ದಾಗ ಇವ್ರ ಜೊತೆಗೆ ಆಗಿದ್ದೇನು, ಪದಚ್ಯುತಿ ಪ್ರಕ್ರಿಯೆ ಪ್ರಾರಂಭವಾದಾಗಲೇ ಜಸ್ಟಿಸ್ ವರ್ಮಾ ರಿಸೈನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿವರೆಗೂ ಭಾರತದೊಳಗೆ 7ರಿಂದ 8 ಜನ ಜಡ್ಜಸ್ಗಳನ್ನು ತೆಗೆದುಹಾಕಲಿಕ್ಕೆ ಪ್ರೊಸೆಸ್ ಪ್ರಾರಂಭ ಮಾಡಿದಾಗ ಅವರೆಲ್ಲ ಮಾಡಿದ್ದು ಏನು ಅಂದರೆ ರಾಜೀನಾಮೆಯನ್ನು ಕೊಟ್ಟಿದ್ದು. ರೀಸೆಂಟ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ NCERT 8th ಕ್ಲಾಸ್ ಬುಕ್ ಒಳಗೆ ಕರಪ್ಷನ್ ಇನ್ ಜುಡಿಷಿಯರಿ ಅಂತ ಲೆಸನ್ ಇದ್ದಿದ್ದಕ್ಕೆ ಆ ಒಂದು NCERT ಪುಸ್ತಕವನ್ನೇ ಕ್ಯಾನ್ಸಲ್ ಮಾಡಿದಂಥ ಪ್ರಕರಣವನ್ನು ನಾವೆಲ್ಲ ನೋಡಿದ್ದೀವಿ. ನಾನೇ ಅದನ್ನು ವಿಡಿಯೋ ಕೂಡ ಮಾಡಿ ಹೇಳಿದ್ದೀನಿ. ಹಾಗಾದರೆ ಇಲ್ಲಿ ನಡೆದಿದ್ದೇನು? ಇಲ್ಲಿ ಭ್ರಷ್ಟಾಚಾರ ನಡೆದಿಲ್ವಾ? ಇವರ ನಿವಾಸದಲ್ಲಿ ಇವರು ಮೊದಲು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿದ್ದರು ಮೂಲತಃ. ನಂತರ ದೆಹಲಿ ಹೈಕೋರ್ಟ್ಗೆ ಬಂದು ಇವರು ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಿದ್ರು. ಮಾರ್ಚ್ 14, 2025 ಇವರ ನಿವಾಸದ ಔಟ್ ಹೌಸ್ ಅಂತ ಇರ್ತೈತಲ್ಲ, ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಆ ಬೆಂಕಿ ಆರಿಸಲಿಕ್ಕೆ ಅಂತ 30ಕ್ಕೂ ಅಧಿಕ ಅಗ್ನಿಶಾಮಕ ದಳದವರು ಆ ಒಂದು ಮನೆಗೆ ಬಂದಿದ್ರು. ಆ ಬೆಂಕಿಯನ್ನು ಆರಿಸ್ಬೇಕಾದ್ರೆ ಆರಿಸಿದ್ರ ನಂತರ ನೋಡಿದಾಗ ಅದೇ ಮನೆಯೊಳಗೆ, ಅದೇ ಔಟ್ ಹೌಸ್ ಒಳಗೆ ಇಲ್ಲಿ ನೋಡ್ರಿ ಅರ್ಧಂಬರ್ಧ ಸುಟ್ಟಂಥ ಸಿಕ್ಕಾಪಟ್ಟೆ ದುಡ್ಡು ಇಲ್ಲಿ ಕಂಡು ಬಂದಿತ್ತು. ಆ್ಯಂಡ್ ಯಾವಾಗಿದು ಕಂಡು ಬಂತೋ ಅವಾಗ CJI, ಓಕೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದ್ರು ಇವ್ರ ಮೇಲೆ FIR ಹಾಕಲಿಕ್ಕೆ ಅಲೌ ಮಾಡಿದ್ದಾರೆ. ಆ್ಯಂಡ್ ಎನ್ಕ್ವೈರಿ ಮಾಡಲಿಕ್ಕೆ ಅಲೌ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಲಿಕ್ಕೆ 1 ವರ್ಷ ಆಯಿತು ಗೈಸ್. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಇಂಥ ಪ್ರಕರಣದೊಳಗೆ ಭಾಗಿಯಾಗಿದ್ದರೆ ಅವ್ರನ್ನ ಯಾವತ್ತೂ ಜೈಲಿಗೆ ಹಾಕಿ ಅವ್ರ ಜೀವನನ ಹಾಳು ಮಾಡಿ ಅವ್ರ ಕರಿಯರ್ನ ಕೂಡ ಹಾಳು ಮಾಡ್ತಿದ್ರು, ಇನ್ಕ್ಲೂಡಿಂಗ್ ಯಾರೋ ಸರ್ಕಾರಿ ಎಂಪ್ಲಾಯ್ ಆಗಿದ್ರು ಕೂಡ. ಆದರೆ ನಮ್ಮ ಸಂವಿಧಾನದ ಆರ್ಟಿಕಲ್ 14 ಹೇಳುತ್ತೆ ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ದ ಲಾ ಆ್ಯಂಡ್ ಈಕ್ವಾಲಿಟಿ ಬಿಫೋರ್ ದ ಲಾ ಅಂತ. ಬಟ್ ನೋ ಬಡಿ ಈಸ್ ಫಾಲೋವಿಂಗ್ ಇನ್ ದಿಸ್ ಕಂಟ್ರಿ ಅನ್ನೋದಕ್ಕೆ ಇದು ಒಂದು ಕೂಡ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇವ್ರಿಗೆ ಯಾವುದೇ ರೀತಿಯಾದಂಥ ಶಿಕ್ಷೆನ ಕೊಟ್ಟಿಲ್ಲ, ಇವರನ್ನು ಜೈಲಿಗೆ ಹಾಕಿಲ್ಲ. ಬದಲಾಗಿ ಇವರು ಡೆಲ್ಲಿ ಹೈಕೋರ್ಟ್ ಒಳಗಿದ್ರ ಅಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ಮಾಡಿ ಅಲಹಾಬಾದ್ ಹೈಕೋರ್ಟ್ ಒಳಗೆ ಇವ್ರನ್ನ ಜಡ್ಜ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವರನ್ನು ಜೈಲಿಗೆ ಹಾಕಬೇಕಾಗಿತ್ತು. ಆ್ಯಂಡ್ ಇವ್ರು ಹೇಳ್ತಾರೆ, ನಮ್ಮ ಮನೆಯ ಕಂಪೌಂಡ್ ಒಳಗಡೆ, ಔಟ್ ಹೌಸ್ ಒಳಗಡೆ ದುಡ್ಡು ಹ್ಯಾಂಗ್ ಬಂದಿದ್ದಾವೆ, ಕೋಟ್ಯಾಂತರ ರೂಪಾಯಿ, 5 ಕೋಟಿ ರೂಪಾಯಿ ಇರ್ಬೋದು ಅಂತ ಅಂದಾಜಿಸಲಾಗುತ್ತೆ. ಕೋಟ್ಯಾಂತರ ರೂಪಾಯಿ ಬಂದಿದ್ದು ಹ್ಯಾಂಗ್ ಅಂತ ನನಗೆ ಗೊತ್ತಿಲ್ಲ. 1ನೇದು. 2ನೇದು, ನಾನು ಡೆಲ್ಲಿ ಒಳಗಿರಲಿಲ್ಲ ಅವತ್ತು, ಬೆಂಕಿ ಹತ್ತದಾಗ ಡೆಲ್ಲಿ ಒಳಗಿರಲಿಲ್ಲ. ನನ್ನ ವಿರುದ್ಧ ಪಿತೂರಿ ನಡೆದಿದೆ. ಸೊ ನಾನು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಅಂತಲೇ ಈ ಜಡ್ಜು ಆರ್ಗ್ಯೂ ಮಾಡಿದ್ದು. ಈವನ್ ಇವರು ಅದರೊಳಗೆ ಭಾಗಿನೇ ಆಗಿಲ್ಲ ಅಂದರೆ ಯಾಕೆ ರಿಸೈನ್ ಮಾಡಿದರು? ಯಾಕೆ ಎನ್ಕ್ವೈರಿ ಒಳಗಡೆ ಏನೂ ಕೂಡ ಕಂಡು ಬರಲಿಲ್ಲ? ಎನ್ಕ್ವೈರಿ ಒಳಗಡೆ ಇವರು ತಪ್ಪಿತಸ್ಥರು ಇಲ್ಲೋ ಅಂತ ಹೇಳಿಬಿಟ್ಟು ಏನೂ ಕಂಡು ಬಂದಿಲ್ಲ. ಆಮೇಲೆ 20 ಜನ ಫೈರ್ ಸ್ಟೇಷನ್ ಆಫೀಸರ್ಸ್ಗಳನ್ನು ಯಾರಲ್ಲಿ ಬೆಂಕಿ ಆರ್ಸಕ್ಕೆ ಬಂದಿದ್ರು ಅವ್ರಿಗೆ ಸಾಕ್ಷಿ ಹೇಳಿ ಬನ್ನಿ ಅಂತ ಅಂದರೆ ಯಾರೂ ಬಂದಿಲ್ಲ, ಒಬ್ಬರು ಸಾಕ್ಷಿ ಹೇಳಕ್ಕೆ ಬಂದಿಲ್ಲ. CCTV ಫುಟೇಜ್ಗಳು ಇಲ್ಲ ಅಲ್ಲಿ. ಓಕೆ, ಜಡ್ಜ್ ಮನಿ ಅಂದರೆ ಅದು ಸುಮ್ಮನೆ ಸಾಮಾನ್ಯ ನಾಗರಿಕರ ಥರ ಇರೋದಿಲ್ಲ. ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ. ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ದಾಗ ಹಾಗಂದರೆ ಪೊಲೀಸರು ತಂದಲ್ಲಿ ದುಡ್ಡು ಇಟ್ರ? ಯಾರು ಇಟ್ಟಿದ್ದು ಅಷ್ಟೊಂದು ದುಡ್ಡನ್ನು? ಆ್ಯಂಡ್ ಜುಡಿಷಿಯರಿ ಒಳಗೆ ಈ ಥರ ಒಂದು ದುಡ್ಡು ಸಿಗ್ತಾ ಇದೆ ಅಂದರೆ
ನಿಜವಾಗ್ಲೂ ಆಗಿದ್ದೇನು? ಈ ಎಲ್ಲ ಒಂದು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತವೆ ಗೈಸ್. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ದ ಕ್ವಶನ್ ಬಿಕಾಸ್ ಕ್ರಿಟಿಕಲ್ ಥಿಂಕಿಂಗ್ ಈಸ್ ನೆಸಸರಿ. ಈ ದೇಶದೊಳಗೆ ಭ್ರಷ್ಟಾಚಾರ ಅನ್ನೋದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗೋದು ಬಿಟ್ಟು ಅದು ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನನಗೆ ಶಾಕ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಥರ ಕೇಸ್ ಒಳಗೆ ಭಾಗಿಯಾಗಿ ಇಂಪೀಚ್ ಅಥವಾ ರಿಸೈನ್ ಮಾಡಿದಂಥ ಈ ಜಡ್ಜ್ಗೆ ಪಿಂಚಣಿ ಸೌಲಭ್ಯಗಳು ಸಿಗ್ತವೆ, ಈ ಒಂದು ರಿಟೈರ್ಮೆಂಟ್ ಬೆನಿಫಿಟ್ಸ್ಗಳು ಎಲ್ಲ ಸಿಗ್ತವೆ. ಆ್ಯಂಡ್ ಭಾಳ ಜನ ಇದನ್ನು ಕ್ವಶನ್ ಮಾಡ್ತಿದ್ದಾರೆ, ವೈ, ಯಾಕೆ ಆ್ಯಕ್ಚುಲಿ ಇವನು ಜೈಲಿಗೆ ಹಾಕಬೇಕು, ಅದನ್ನು ಬಿಟ್ಕೊಟ್ಟು ಇವರಿಗೆ ಪಿಂಚಣಿ ಸೌಲಭ್ಯವನ್ನು ಯಾಕೆ ಒದಗಿಸ್ಬೇಕು, ಇದು ಯಾವ ಕಾನೂನು, ಇದು ಕಾನೂನನ್ನು ಕಾಪಾಡೋರೆ ಹಿಂಗೆ ಮಾಡಿದಾಗ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಓಕೆ, ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಇಲ್ಲಿವರೆಗೂ ಯಾವ ಯಾವ ಜಡ್ಜಸ್ಗಳ ಎನ್ಕ್ವೈರಿಗಳು ನಡೆದಿದ್ದಾವೆ, ಎಷ್ಟು ಜನ ಜಡ್ಜಸ್ಗಳನ್ನು ಇಂಪೀಚ್ ಮಾಡಲಾಗಿದೆ ಅಂದರೆ ತೆಗೆದು ಹಾಕಲಾಗಿದೆ, ಆ್ಯಂಡ್ ಇದಕ್ಕೆ ಪ್ರೊಸೆಸ್ ಏನು, ನಾನು ನಿಮಗೆ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಡ್ತೀನಿ. ನೀವು ಮಾಡಬೇಕಾಗಿದೆ ಇಷ್ಟೇ ಗೈಸ್, ಮೇ ತಿಂಗಳಲ್ಲಿ, ಓಕೆ, ಮೇ 1ನೇ ತಾರೀಕಲ್ಲಿ ನಿಮಗೆ ಫಸ್ಟ್ ವೀಕ್ ಒಳಗೆ ಹೊಸ PSI ಮತ್ತು ESI ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಹೊಸ ಬ್ಯಾಚ್ಗಳು ಧಾರವಾಡದ ಸಪ್ತಾಪುರದ ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭ ಆಗ್ತಿದ್ದಾವೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೂಡ ಈ ಬ್ಯಾಚ್ಗಳು ಪ್ರಾರಂಭ ಆಗ್ತವೆ. ಯಾರ್ಯಾರೆಲ್ಲ ನಮ್ಮ ವಿಡಿಯೋ ಫಾಲೋವರ್ಸ್ ಇದ್ದೀರಿ, ನಿಮ್ಮ ಒಂದು ಸಹಾಯದ ಅವಶ್ಯಕತೆ ಇದೆ. ನಿಮಗೆ ಸಾಧ್ಯ ಆದರೆ ಯಾರು ಕೋಚಿಂಗ್ ಬರೋರಿದ್ದಾರೆ, ಈವನ್ ಯಾರು PUC ಡಿಗ್ರಿ ಎಲ್ಲ ಮುಗಿಸಿದ್ದಾರೆ, ಸೊ ಅವರಿಗೆ ನೀವು ಇನ್ಫಾರ್ಮ್ ಮಾಡ್ಬೋದು. 8,000 ರೂಪಾಯಿ ಫೀಸ್ನ ಇದೆ. ಆ್ಯಂಡ್ ನಿಮಗೆ PSI ಪೇಪರ್ 1 ಪೇಪರ್ 2 ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪೇಪರ್ಸ್ಗಳನ್ನು ಕಂಪ್ಲೀಟಾಗಿ ಮುಗಿಸ್ಕೊಡ್ತದೆ. ಈವನ್ ಟೆಸ್ಟ್ ಸೀರೀಸ್ ಎಲ್ಲ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ, ಅದ್ರ ಬಗ್ಗೆ ಕೂಡ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಸೊ ಮೇ 1st ವೀಕ್ ರಿಮೆಂಬರ್ ಗೈಸ್, ನಿಮ್ಮ ಫ್ರೆಂಡ್ಸ್ ಇದ್ದರೆ ಹೇಳ್ರಿ ಅವರಿಗೆ, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ದು ಅಂದರೆ. ಎಸ್, ನೀವು ಇಲ್ಲಿ ಬಂದಾಗಲೂ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಜಸ್ಟಿಸ್ V. ರಾಮಸ್ವಾಮಿ 1993 ಒಳಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ರು. ಮೋಷನ್ ಫೇಲ್ಡ್ ಇನ್ ಲೋಕಸಭಾ, ಸೊ ಮೋಷನ್ನ ಸ್ಟಾರ್ಟ್ ಮಾಡಿದರು ಆದರೆ ಫೇಲ್ ಆಯಿತು. ಜಸ್ಟಿಸ್ ಸೌಮಿತ್ರ ಸೇನ್ 2011 ಇವ್ರ ವಿರುದ್ಧ ಆಗಿತ್ತು. ನಂತರ 2015 SK ಗಂಗೂಲಿ ಕೇಸ್ ಆಗಿರಬಹುದು ಹರಾಸ್ಮೆಂಟ್ ಕೇಸಲ್ಲಿ. ಜಸ್ಟಿಸ್ JB ಪಾದ್ರಿವಾಲಾ 2015 ಓಕೆ, ಕಾಂಟ್ರವರ್ಷಿಯಲ್ ರಿಮಾರ್ಕ್ಸ್ ವರ್ ಎಕ್ಸ್ಪಂಜ್ಡ್. ಆ್ಯಂಡ್ ಜಸ್ಟಿಸ್ CN ನಾಗಾರ್ಜುನ 2017. ಓಕೆ, ಅದು ಆದಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದೀಪಕ್ ಮಿಶ್ರಾ ಅವರ ವಿರುದ್ಧನೂ ಕೂಡ ಇಲ್ಲಿ ಎನ್ಕ್ವೈರಿಯನ್ನು ಅಪಾಯಿಂಟ್ ಮಾಡಲಾಗಿತ್ತು. ಮೋಷನನ್ನು ಪ್ರಾರಂಭ ಮಾಡಲಾಯಿತು, ಆದರೆ ಯಾರೂ ಕೂಡ ಇಲ್ಲಿವರೆಗೂ ಇಂಪೀಚ್ ಮಾಡಲೇ ಇಲ್ಲ, ಯಾರನ್ನೂ ಕೂಡ ಮಾಡಲೇ ಇಲ್ಲ. ಹಾಗಾದರೆ ಇಂಪೀಚ್ ಮಾಡುವಂಥ ಪ್ರೊಸೆಸ್ ಭಾರತ ಸಂವಿಧಾನದೊಳಗೆ ಎಲ್ಲಿ ಬರೆದಿದೆ ಅನ್ನೋದನ್ನು ನೋಡೋದಾದರೆ, ನೋಡಿ, ಸಂವಿಧಾನದೊಳಗಿನಕ್ಕಿಂತನೂ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ 1968 ಅಂತ ಒಂದು ಕಾಯ್ದೆ ಇದೆ. ಈ ಕಾಯ್ದೆ ಪ್ರಕಾರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ಯಾವ ರೀತಿಯಲ್ಲಿ ಅವರನ್ನು ತೆಗೆದು ಹಾಕಬಹುದು, ಅವರ ಹುದ್ದೆಯಿಂದ ತೆಗೆದು ಹಾಕಬಹುದು ಅಥವಾ ಕೆಳಗಿಳಿಸಬಹುದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ. ಸಂವಿಧಾನದ 124 ಸಬ್ ಕ್ಲಾಸ್ 4 ಮತ್ತು 217 ಪ್ರಾಯೋಗಿಕವಾಗಿ ಜಾರಿಗೆ ತರಲಿಕ್ಕೆ ಇದನ್ನು ರೂಪಿಸಲಾಗಿದೆ. ನ್ಯಾಯಾಧೀಶರ ವಿರುದ್ಧ ಆರೋಪಗಳನ್ನು ಹೇಗೆ ತನಿಖೆ ಮಾಡಬೇಕು ಮತ್ತು ಅವರನ್ನು ಹೇಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ. ಈ ಒಂದು ಕಾಯ್ದೆ ಅವಶ್ಯಕತೆಯನ್ನು ಏನಿತ್ತು ಅಂದರೆ, ನೋಡಿ, ಸಂವಿಧಾನ ಹೇಳ್ತದೆ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪ್ಯಾಸಿಟಿ. ಸೊ ಅವರೇನಾದರೂ ಮಿಸ್ಬಿಹೇವಿಯರ್ ಪ್ರೂವ್ ಆದರೆ ಅಥವಾ ಇನ್ಕೆಪೇಬಲ್ ಆಗಿದ್ದರೆ, ಆ ಕೆಲಸವನ್ನು ನಿರ್ವಹಿಸಲಿಕ್ಕೆ ಇವರು ಕೆಪೇಬಲ್ ಆಗಿರಲಿಲ್ಲ ಅಂದರೆ, ಅಂಥ ಸಂದರ್ಭದಲ್ಲಿ ಯಾರು ತನಿಖೆಯನ್ನು ಮಾಡ್ತಾರೆ, ಹೇಗೆ ಸಾಕ್ಷ್ಯಗಳನ್ನು ಪರಿಶೀಲನೆ ಮಾಡ್ತಾರೆ, ಯಾವ ವಿಧಾನ ಎಲ್ಲ ಸರಿಯಾಗಿ ನಮಗೆ ಇನ್ಫಾರ್ಮೇಷನ್ ಕೊಡುವಂಥ ಕಾಯ್ದೆ ಅಂದರೆ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ 1968. ಓಕೆ, ಸೊ ಈ ಪ್ರೊಸೀಜರ್ ಅಂಡರ್ ದಿಸ್ ಆ್ಯಕ್ಟ್ ಯಾವ ಥರ ಪ್ರೊಸೀಜರ್ ನಡೆಯುತ್ತೆ, ನಿಮಗೆ ಎಕ್ಸಾಮ್ ಒಳಗೆ ಇದನ್ನೇ ಕೇಳ್ತಾರೆ. ಸೊ ನೋಟಿಸ್ ಕೊಡ್ತಾರೆ. ಮೊದಲು ನೋಟಿಸ್ ಕೊಡೋಕ್ಕಿಂತ ಮುಂಚೆ, ಅಂದರೆ ನಿಮ್ಮನ್ನು ಈ ಒಂದು ಜಡ್ಜ್ ಪೋಸ್ಟಿಂದ ಕೆಳಗಿಳಿಸ್ತೀವಿ. ಸೊ ಯಾಕಂದರೆ ನಿಮ್ಮ ಮೇಲೆ ಈ ಕೇಸ್ ಇದೆ ಅಥವಾ
ಈ ಥರ ಇನ್ಕೆಪೇಬಲ್ ಇದ್ದೀರಾ, ಮಿಸ್ಬಿಹೇವಿಯರ್ ಪ್ರೂವ್ ಆಗಿದೆ ಅಂತ ನೋಟಿಸ್ನ ಇಶ್ಯೂ ಮಾಡ್ತಾರೆ. ನೋಟಿಸ್ ಯಾವಾಗ ಇಶ್ಯೂ ಮಾಡ್ತಾರೆ ಅಂದರೆ ಲೋಕಸಭೆಯೊಳಗೆ ಕನಿಷ್ಠ 100 ಸದಸ್ಯರು ಇದಕ್ಕೆ ಸೈನ್ ಮಾಡಿರಬೇಕು, ಸಪೋರ್ಟಿವ್ ಇರಬೇಕು. ರಾಜ್ಯಸಭೆಯೊಳಗೆ ಇದನ್ನು ಏನಾದರೂ ಇಂಟ್ರಡ್ಯೂಸ್ ಮಾಡಬೇಕು ಅಂದರೆ 50 ಸದಸ್ಯರ ಒಂದು ಸಪೋರ್ಟ್ ಇರಬೇಕು. ಅಂದಾಗ ಮಾತ್ರ ನೋಟಿಸ್ನ ಇಶ್ಯೂ ಮಾಡ್ತಾರೆ, ಈ ಪ್ರೊಸೀಜರ್ನ ಶುರು ಮಾಡ್ತಾರೆ. ಜಸ್ಟಿಸ್ ಯಶವಂತ್ ವರ್ಮಾ ಅವರ ಪ್ರಕರಣದೊಳಗೆ ಮೋರ್ ದೆನ್ 150 ಮೆಂಬರ್ ಸಪೋರ್ಟಿವ್ ಆಗಿದ್ರು. ಯಾಕಂದರೆ ಈ ಮಿಸ್ಬಿಹೇವಿಯರ್ ಆರ್ ಭ್ರಷ್ಟಾಚಾರ ಪ್ರೂವ್ ಆಗಿದ್ದಕ್ಕೆ ಚೇರ್ಮನ್ ಆರ್ ಸ್ಪೀಕರ್ಗೆ ಇದನ್ನು ನೀಡ್ತಾರೆ. ನೋಡ್ರಿ, ಈ ಜಡ್ಜು ಈ ಥರ ಪ್ರಕರಣದೊಳಗೆ ಭಾಗಿಯಾಗಿದ್ದಾರೆ, ಇವ್ರನ್ನ ತೆಗಿಬೇಕು ಅಂತ. ನೆಕ್ಸ್ಟ್, ಸ್ಪೀಕರ್ ಆರ್ ಚೇರ್ಮನ್ ಇದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಪ್ರಸ್ತಾವನೆಯನ್ನು ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಲೂಬಹುದು. ಇಷ್ಟು ಜನ ಸಪೋರ್ಟ್ ಇದ್ದಾಗ ಅವರು ಎಕ್ಸೆಪ್ಟ್ ಮಾಡ್ತಾರೆ, ಓಕೆ, ಸ್ವೀಕರಿಸ್ತಾರೆ. ಇದು ಒಂದು ಸ್ಕ್ರೀನಿಂಗ್ ಸ್ಟೇಜ್ ಆಗಿರುತ್ತೆ. ನಂತರ ಎನ್ಕ್ವೈರಿ ಕಮಿಟಿಯನ್ನು ಅಪಾಯಿಂಟ್ ಮಾಡ್ತಾರೆ. ಈ ಕಾಯ್ದೆ ಅತ್ಯಂತ ಪ್ರಮುಖ ಅಂಶ ಅಂದರೆ 3 ಸದಸ್ಯರ ಸಮಿತಿಯನ್ನು ಅಪಾಯಿಂಟ್ ಮಾಡ್ತಾರೆ. ಅಂದ್ರೆ ಇವ್ರು ಏನು ಹೇಳಕತ್ತಾರೆ, ಇದು ಸರಿ ಐತೋ ಇಲ್ಲೋ ಅಂತೇಳಿ. ಒಂದನೇದು ಸುಪ್ರೀಂ ಕೋರ್ಟ್ನ ಒಬ್ಬ ನ್ಯಾಯಾಧೀಶರು ಇರ್ತಾರೆ. ಎರಡನೇದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಇರ್ತಾರೆ. ಮೂರನೇದು ಪ್ರಸಿದ್ಧ ನ್ಯಾಯತಜ್ಞ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಕೂಡ ಇದರೊಳಗೆ ಇರ್ತಾರೆ. ಓಕೆ, ಈ ಸಮಿತಿಗೆ ಇರುವಂಥ ಒಂದು ಅಧಿಕಾರಗಳೇನೆಂದರೆ ಕೋರ್ಟ್ ಲೈಕ್ ಪವರ್ಸ್ ಇರ್ತವೆ. ಸಾಕ್ಷಿಗಳನ್ನು ಕರೆಯಬಹುದು, ದಾಖಲೆಗಳನ್ನು ಪಡೆಯಬಹುದು, ಸಾಕ್ಷಿಗಳನ್ನು ಪರಿಶೀಲಿಸಬಹುದು, ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡ್ಬೋದು. ಎನ್ಕ್ವೈರಿ ಕಮಿಟಿ ಅಂದರೆ ಇದು ಒಂದು ಮಿನಿ ಟ್ರಯಲ್ ಕಾರ್ಯನಿರ್ವಹಿಸ್ತದೆ. ನಂತರ ಯಾವಾಗ ಈ ಪ್ರಕರಣ ಅಂದರೆ ಎನ್ಕ್ವೈರಿ ನಡೀತಿರ್ತದೋ ಆ ಸಂದರ್ಭದೊಳಗೆ ಆ ನ್ಯಾಯಾಧೀಶನಿಗೆ ಇರುವಂಥ ಹಕ್ಕುಗಳು, ಅದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನೇ ಇರಲಿ, ಹೈಕೋರ್ಟ್ ನ್ಯಾಯಾಧೀಶನೇ ಇರಲಿ, ಓಕೆ, ಆರೋಪ ಎದುರಿಸುವ ನ್ಯಾಯಾಧೀಶರಿಗೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಹಕ್ಕಿರ್ತದೆ, ವಕೀಲರ ಮೂಲಕ ವಾದಿಸುವ ಹಕ್ಕಿರ್ತದೆ, ಸಾಕ್ಷಿಗಳನ್ನು ಪ್ರಶ್ನಿಸುವ ಹಕ್ಕಿರ್ತದೆ. ಯಶವಂತ್ ವರ್ಮಾ 1 ವರ್ಷದಿಂದ ಏನು ಎನ್ಕ್ವೈರಿ ನಡೆಯುತ್ತಿತ್ತೋ ಅವಾಗಲೆಲ್ಲ ಕೂಡ ಅವರು ವಾದ ಮಾಡಿದ್ದಾರೆ. ಈವನ್ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಬಾರ್ ಅಸೋಸಿಯೇಷನ್ದವರು ಇವ್ರ ಮೇಲೆ ಎನ್ಕ್ವೈರಿನ ಸ್ಟಾಪ್ ಮಾಡಬೇಕು ಅಂತ ಸ್ಟ್ರೈಕ್ ಮಾಡಿದ್ದಾರೆ. ಜುಡಿಷಿಯರಿ ಒಳಗೇನೆ ಹೆಂಗೆ ಅವರನ್ನು ಅವರು ಪ್ರೊಟೆಕ್ಟ್ ಮಾಡ್ತಾರೆ. ಆ್ಯಂಡ್ ಯಾವ ಜನ ನ್ಯಾಯ ಬೇಕು ಅಂಥೇಳಿ ಆ ನ್ಯಾಯಾಲಯಕ್ಕೆ ಹೋಗಬೇಕು, ಸೊ ಅವರೇ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿ ಸಾಕ್ಷಿ ನಾಶಗಳಂಥ ಪ್ರಕರಣದೊಳಗೆ ಭಾಗಿಯಾದರೆ ವೇರ್ ಈಸ್ ಅ ಜಸ್ಟಿಸ್ ಲೆಫ್ಟ್ ಇನ್ ದಿಸ್ ಕಂಟ್ರಿ. ಓಕೆ, ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ಸ್ ಅನುಸರಿಸಲಾಗ್ತದೆ. ಅಂದರೆ ಎಲ್ಲರಿಗೂ ಕೂಡ ಅಧಿಕಾರ ಇದೆ ಅವರನ್ನು ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್, ಈ ಸಮಿತಿ ತನ್ನ ವರದಿಯನ್ನು ಸ್ಪೀಕರ್ ಅವ್ರ ಚೇರ್ಮನ್ಗೆ ಕೊಡ್ತದೆ. ಒಂದು ಆರೋಪ ಸಾಬೀತಾಗಿಲ್ಲ ಅಂತಾನೂ ಕೊಡ್ಬೋದು, ಓಕೆ, ಪ್ರಕ್ರಿಯೆ ಎಲ್ಲೇ ಮುಗೀತದೆ, ಅಥವಾ ಆರೋಪ ಸಾಬೀತಾಗಿದೆ ಅಂತಾನೂ ಕೊಡ್ಬೋದು, ಪ್ರಕ್ರಿಯೆ ಮುಂದುವರಿತದೆ. ಜಸ್ಟಿಸ್ ವರ್ಮಾ ಪ್ರಕರಣದಲ್ಲಿ ಆರೋಪ ಸಾಬೀತಾಗಿದೆ, ಇನ್ನು ಮುಂದೆ ಪ್ರಕ್ರಿಯೆ ಮುಂದುವರಿಲಿ ಅಂತ ಪ್ರೊಸೆಸ್ ಆಗುವುದಿತ್ತು, ಅದಕ್ಕೆ ಇವರು ರಿಸೈನ್ ಮಾಡಿದ್ದಾರೆ. ಏನು ಹೇಳಬೇಕಾಗಿತ್ತು, ಏನು ಕೇಳಬೇಕಾಗಿತ್ತು, ಏನು ಪ್ರಯತ್ನಿಸಬೇಕಾಗಿತ್ತು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಎಸ್ಕೇಪ್ ಆಗಲಿಕ್ಕೆ ಆಗಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ರಿಟೈರ್ಮೆಂಟ್, ಓಕೆ, ಸೊ ಅವರು ರಿಟೈರ್ಮೆಂಟ್ನ ತೊಗೊಂಡ್ಬಿಟ್ರೆ, ರಿಸೈನ್ ಮಾಡಿಬಿಟ್ರೆ ಐ ಕ್ಯಾನ್ ಬಿ ಎಸ್ಕೇಪ್. ಆಲ್ ದ ಜಡ್ಜಸ್ ಈವನ್ ನೌ ಆಲ್ಸೋ ಯಾರ್ಯಾರ ಮೇಲೆಲ್ಲ ಎನ್ಕ್ವೈರಿ ಆಗಿದೆ ಅವ್ರು ಹಿಂಗೇನೆ ಎಸ್ಕೇಪ್ ಆಗಿದ್ದು. ಅಂದರೆ ಲೂಪ್ ಹೋಲ್ಸ್ ಇರೋದಂತೂ ನಮಗೆ ಪಕ್ಕಾ ಗೊತ್ತಾಗುತ್ತೆ. ಆ್ಯಂಡ್ ನಂತರ ಸಂಸತ್ತಿನಲ್ಲಿ ಚರ್ಚೆ ಮಾಡ್ತಾರೆ ಮತ್ತು ಮತದಾನ ಮಾಡ್ತಾರೆ. ಇನ್ ಕೇಸ್ ಯಾರಾದರೂ ಜಡ್ಜಸ್ನ ತೆಗಿಬೇಕು ಅಂದರೆ ಅದಕ್ಕೆ ಸ್ಪೆಷಲ್ ಮೆಜಾರಿಟಿ ಅಗತ್ಯ ಆಗುತ್ತೆ. ಸ್ಪೆಷಲ್ ಮೆಜಾರಿಟಿ ಅಂದರೆ 543 ಮೆಂಬರ್ಸ್ ಏನಿದ್ದಾರೆ ಇದ್ರೊಳಗೆ ಸ್ಪೆಷಲ್ ಮೆಜಾರಿಟಿ ಅಂದರೆ ಮೋರ್ ದೆನ್ ಹಾಫ್ 273 ಪ್ಲಸ್ ಮೆಂಬರ್ಸ್ ಇದಕ್ಕೆ ಸಪೋರ್ಟಿವ್ ಆಗಿರಬೇಕು. ಓಕೆ, ಆ್ಯಂಡ್ ಒಟ್ಟು ಸದಸ್ಯರ ಬಹುಮತದಲ್ಲಿ ಇಷ್ಟು ಸಪೋರ್ಟಿವ್ ಆಗಿರಬೇಕು ಮತ್ತು ಹಾಜರಿದ್ದು ಮತ್ತು ಮತದಾನ ಮಾಡಿರ್ಬೇಕು. ಅವರು ಹಾಜರಿರಬೇಕು. 2/3 ಮೆಂಬರ್ಸ್ ಇದಕ್ಕೆ ಸಪೋರ್ಟ್ ಮಾಡಿರ್ಬೇಕು. ಎಸ್, ಈ ಜಡ್ಜನ್ನು ತೆಗೆದು ಹಾಕ್ರಿ, ಇವರು ಈ ಥರ ಭ್ರಷ್ಟಾಚಾರದೊಳಗೆ ಭಾಗಿಯಾಗಿದ್ದಾರೆ ಅಂತ ಪಾರ್ಲಿಮೆಂಟಲ್ಲಿ ಇದು ಪಾಸ್ ಆದಾಗ ಪ್ರೆಸಿಡೆಂಟ್ ಆರ್ಡರ್ ಮಾಡ್ತಾರೆ. ಎರಡೂ ಸದನಗಳು ಅಂಗೀಕರಿಸಿದರೆ ಮಾತ್ರ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿ ಇವರನ್ನು ತೆಗೆದು ಹಾಕ್ತಾರೆ, ರಿಮೂವ್ ಮಾಡ್ತಾರೆ. ಓಕೆ,
ಸೊ ಈ ಕಾಯ್ದೆಯ ಪ್ರಮುಖ ವೈಶಿಷ್ಟ್ಯಗಳೆಂದರೆ ಏನು ಅಂದರೆ, ಇಂಡಿಪೆಂಡೆಂಟ್ ಎನ್ಕ್ವೈರಿ ಸಿಸ್ಟಮ್ ಇದೆ, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಕಡಿಮೆ ಮಾಡಲಿಕ್ಕೆ ಯತ್ನ ಮಾಡಲಾಗಿದೆ, ನ್ಯಾಯಾಧೀಶರಿಗೆ ಪೇ ಟ್ರಯಲ್ನ ಮಾಡಲಿಕ್ಕೆ ಅಲೋ ಮಾಡಲಾಗಿದೆ. ಸೊ ಪ್ರಮುಖ ಪ್ರಕರಣಗಳಲ್ಲಿ ಜಸ್ಟಿಸ್ ವಿ ರಾಮಸ್ವಾಮಿ ಕೇಸ್, ಓಕೆ, ಈ ಕಾಯ್ದೆಯಡಿ ಎನ್ಕ್ವೈರಿ ನಡೆದಿತ್ತು, ಆದರೆ ಪಾರ್ಲಿಮೆಂಟ್ನಲ್ಲಿ ವಿಫಲ ಆಯಿತು. ಸೌಮಿತ್ರ ಸೇನ್ 2011 ಆಗಿರ್ಬೋದು, ದಿನಕರ ದೇಸಾಯಿ ಆಗಿರಬಹುದು, ಇವೆಲ್ಲ ಪ್ರಮುಖ ಒಂದು ಪ್ರಕರಣಗಳಾಗಿದ್ದಾವೆ. ಸೊ ಈ ಒಂದು ಪ್ರಮುಖ ಸಮಸ್ಯೆಗಳೇನೆಂದರೆ, ಇಲ್ಲಿ ಪ್ರೊಸೀಜರ್ ತುಂಬ ಕಠಿಣ ಆಗಿದೆ ತೆಗೆದುಹಾಕೋದು, ಪರ್ಟಿಕ್ಯುಲರ್ಲಿ ರಿಮೂವಲ್ ಆಗೋದೇ ಇಲ್ಲ ಅನ್ನೋ ಹಾಗಿದೆ, ಆ ಥರ ಸೆಟ್ ಮಾಡಿದ್ದಾರೆ. ರಾಜಕೀಯ ಪ್ರಭಾವ, MPs ಓಟ್ ಮೇಲೆ ಪೊಲಿಟಿಕ್ಸ್ ಪರಿಣಾಮ ಬೀರ್ತದೆ. ರಿಜಿಗ್ನೇಷನ್ ಲೂಪ್ ಹೋಲ್ ಇರೋದ್ರಿಂದ ಇಲ್ಲಿವರೆಗೂ ಯಾರ್ಯಾರ ಮೇಲೆಲ್ಲ ಎನ್ಕ್ವೈರಿ ನಡೆದೈತಿ ಎಲ್ಲ ನ್ಯಾಯಾಧೀಶರು ರಿಸೈನ್ ಮಾಡಿದ್ದಾರೆ. ರಿಸೈನ್ ಮಾಡಿದ ಮೇಲೆ ಅವರಿಗೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಏನೇನು ಸಿಗಬೇಕು ಎಲ್ಲ ಸಿಗುತ್ತೆ. ಒಂದೇ ಏನು ಅಂದರೆ ಜಾಬ್ ಸಿಗೋದಿಲ್ಲ. ಇವರೆಲ್ಲ ಸೀನಿಯರ್ ಮೋಸ್ಟ್ ಜಡ್ಜಸ್ಗಳಾಗಿರೋದ್ರಿಂದ ಇವರಿಗೆ ಜಾಬ್ನ ಅವಶ್ಯಕತೆಯೂ ಕೂಡ ಇರಲಿಕ್ಕಿಲ್ಲ. ಸೊ ಆಗ ಇಂಪೀಚ್ಮೆಂಟ್ ಪ್ರೊಸೆಸ್ ನಿಂತು ಬಿಡುತ್ತೆ. ಸೊ ಬಟ್ ಬೇರೆ ದೇಶಗಳಲ್ಲಿ ನಾವು ನೋಡಿದರೆ, ಅಮೇರಿಕಾದೊಳಗೆ, ಇಂಗ್ಲೆಂಡ್ ಒಳಗೆ, ಫ್ರಾನ್ಸ್ ಒಳಗೆ, ಜರ್ಮನಿ ಒಳಗೆ, ಈವನ್ ಜಡ್ಜಸ್ಗಳು ಏನಾದರೂ ಇಂಥ ಪ್ರಕರಣಗಳಲ್ಲಿ ಭಾಗಿಯಾದರೆ ಅವ್ರು ರಿಸೈನ್ ಮಾಡಿದರೂ ಕೂಡ ಅವ್ರನ್ನ ಜೈಲಿಗೆ ಹಾಕಲಾಗುತ್ತೆ, ಅವ್ರ ಮೇಲೆ ಎನ್ಕ್ವೈರಿ ಕಂಟಿನ್ಯೂ ಆಗಿರುತ್ತೆ ಆ್ಯಂಡ್ ಅವ್ರನ್ನ ಬಿಡೋದಿಲ್ಲ. ಈ ಥರ ಇದ್ದಾಗ ಅವ್ರಿಗೆ ಒಂದು ಭಯ ಇರುತ್ತೆ, ಯಾವ ಒಂದು ಇನ್ಸ್ಟಿಟ್ಯೂಟ್ ನಮ್ಮ ದೇಶದೊಳಗೆ ನ್ಯಾಯದ ಸಂಬಂಧ ಇದೆಯೋ ಆ ನ್ಯಾಯ ಕೊಡಿಸ್ಬೇಕಾದಂಥ ಡಿಪಾರ್ಟ್ಮೆಂಟಲ್ಲಿನೇ ನ್ಯಾಯ ಸಿಗಲಿಲ್ಲ ಅಂದರೆ ವೇರ್ ಶುಡ್ ವಿ ಗೋ? ಓಕೆ, ಇದೇ ವಿಷಯವನ್ನು ಜಸ್ಟಿಸ್ ವರ್ಮಾ ಕಮಿಟಿಯೊಳಗೂ ಕೂಡ, ಜಸ್ಟಿಸ್ ವರ್ಮಾ ಕೇಸ್ನೊಳಗೂ ಕೂಡ ಬಹಳಷ್ಟು ಜನ ಕೇಳ್ತಿದ್ದಾರೆ, ನ್ಯಾಯವನ್ನು ಕೇಳ್ತಿದ್ದಾರೆ. ಸೊ ಜುಡಿಷಿಯಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಅಕೌಂಟಬಿಲಿಟಿ ಬಿಲ್ ತರಬೇಕು, ರಿಜಿಗ್ನೇಷನ್ ಲೂಪ್ ಹೋಲ್ನ ಮುಚ್ಚಿ ಹಾಕಬೇಕು, ಇಂಟರ್ನಲ್ ಅಕೌಂಟಬಿಲಿಟಿನ ಹೆಚ್ಚಿಸಬೇಕು. ಅಂದಾಗ ಮಾತ್ರ ಈ ಜುಡಿಷಿಯರಿಯಲ್ಲಿರುವಂಥ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬಹುದು ಅಂತ ಕೂಡ ಹೇಳಲಾಗಿದೆ ಗೈಸ್. ಆ್ಯಂಡ್ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ 1968 ಇಂಪಾರ್ಟೆಂಟ್. ನ್ಯಾಯಾಧೀಶರ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ಸಂಪೂರ್ಣ ತನಿಖಾ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇಂಪೀಚ್ಮೆಂಟ್ ಪ್ರಕ್ರಿಯೆ ಬ್ಯಾಕ್ ಬೋನ್ ಆಗಿದೆ ಆ್ಯಂಡ್ ಲೂಪ್ ಹೋಲ್ನು ಕೂಡ ಮುಚ್ಚಲಿಕ್ಕೆ ಇಲ್ಲಿ ಮಾತನಾಡಲಾಗಿದೆ ಗೈಸ್. ಆ್ಯಂಡ್ ಆರ್ಟಿಕಲ್ 217 ಅಡಿಯಲ್ಲಿ ಈ ಒಂದು ಜಡ್ಜಸ್ಗಳ ಇಂಪೀಚ್ಮೆಂಟ್ ಪ್ರೊಸೆಸ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದು ಪೂರ್ತಿ ಈ ಒಂದು ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ ಮತ್ತು ಜಸ್ಟಿಸ್ ವರ್ಮಾ ಅವರ ರಿಜಿಗ್ನೇಷನ್. ಸೊ ಅವರು ಯಾವುದೇ ರೀತಿಯಾದಂಥ ಒಂದು ಲೂಪ್ ಹೋಲ್ನ ಉಪಯೋಗ ಮಾಡ್ತಿದ್ದಾರೆ, ಇದನ್ನು ತೆಗೆದು ಹಾಕಬೇಕು ಅಂತ ಬಹಳಷ್ಟು ಜನರ ಒಂದು ಆಗ್ರಹ ಇದೆ. ಆಮೇಲೆ ಯಾವುದೇ ಕಾರಣಕ್ಕೆ ಅವ್ರಿಗೆ ಈ ಒಂದು ಫೆಸಿಲಿಟಿಗಳು ಸಿಗಬಾರ್ದು ಅನ್ನುವಂಥ ಒಂದು ಆಗ್ರಹ ಕೂಡ ಇದೆ. ರಿಟೈರ್ಮೆಂಟ್ ಬೆನಿಫಿಟ್ ಅವ್ರಿಗೆ ಯಾಕೆ ಕೊಡಬೇಕು? ಜೈಲ್ನಾಗ ಕುಂಡ್ರಿಸ್ಬೇಕು ಆ್ಯಕ್ಚುಲಿ ಅವ್ರನ್ನ. ಓಕೆ, ಸೊ ಇದೇ ಥರ ನಿಮಗೆ ಡೀಟೇಲ್ ಕ್ಲಾಸಸ್ ಬೇಕು ಅಂದರೆ May 1st ವೀಕಿಂದ ನಿಮಗೆ ಕನಮಡಿ IAS KAS ಸಪ್ತಾಪುರ್ ಬಾವಿ ಹತ್ತಿರ ಇಲ್ಲಿರುವಂಥ ಸಂಸ್ಥೆಯೊಳಗಡೆ ಕ್ಲಾಸಸ್ಗಳು ಸಿಗ್ತಿದ್ದಾವೆ. ಮುಂಬರುವಂಥ PSI ESI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗಾಗಿ ಡೀಟೇಲ್ ಆದಂಥ ಬೃಹತ್ ಪ್ರಶ್ನೋತ್ತರ ಮಾಲಿಕೆಗಳು ನಿಮಗೆ ಮಾರುಕಟ್ಟೆಯಲ್ಲಿ ಆದಷ್ಟು ಬೇಗ ನಾನು ಬಿಡುಗಡೆ ಮಾಡ್ತೀನಿ. ಇಲ್ಲಿ ಬರೀ ಓಲ್ಡ್ ಪೊಲೀಸು ಮತ್ತು PSI ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ಗಳನ್ನ ಮಾಡಿಲ್ಲ, ನಿಮಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಯಾವ ಥರ ಟ್ರೆಂಡ್ ಚೇಂಜ್ ಆಗ್ತಾ ಇದೆ, 2026 PUC ಮೇಲೆ ಡಿಗ್ರಿ ಮೇಲೆ ಎಷ್ಟು ಎಕ್ಸಾಮ್ನ KEದವ್ರು ಕಂಡಕ್ಟ್ ಮಾಡಿದ್ದಾರೆ, ಯಾವ ಥರ ಕ್ವಶನ್ಸ್ ಪ್ಯಾಟರ್ನ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಉತ್ತರವನ್ನು ನೀವು ಹೆಂಗೆ ಮಾಡಬೇಕು, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನ ಕೊಡಲಾಗುತ್ತೆ. ಆಲ್ರೆಡಿ ನಮ್ಮ ಸಂಸ್ಥೆಯಿಂದ 50 ಪ್ರಬಂಧಗಳ ಕನ್ನಡ ಮಾಧ್ಯಮ ಪುಸ್ತಕ, 50 ಪ್ರಬಂಧಗಳ ಇಂಗ್ಲೀಷ್ ಮಾಧ್ಯಮ ಪುಸ್ತಕ, ಭಾಷಾಂತರ ಸಾರಾಂಶ ಬರವಣಿಗೆ ಪುಸ್ತಕಗಳು ಕೂಡ ಲಭ್ಯ ಇದ್ದಾವೆ. ನಿಮಗೆ ಗೊತ್ತಿದೆ ಗೈಸ್, ಒಂದು ಸರ್ತಿ ತೊಗೊಂಡು ಓದಿ. ಈವನ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಕೂಡ ಮೇ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಶುರು ಆಗುತ್ತೆ. ಪ್ರಪ್ರಥಮ ಬಾರಿಗೆ ಧಾರವಾಡದೊಳಗೆ ಈ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ನ ಕನಮಡಿ ಸಂಸ್ಥೆಯಿಂದನೇ ಪ್ರಾರಂಭ ಆಗ್ತಾ ಇದೆ ಗೈಸ್. ಡೀಟೇಲ್ಡ್ ಆದಂಥ ಒಂದು ಎಕ್ಸ್ಪ್ಲನೇಷನ್ನ ನಿಮಗೆ ಕೊಡುತ್ತೆ. ನೋಡಿ, ನಾರ್ಮಲಿ ನಿಮ್ಗೆ ಏನು ಮಾಡುತ್ತೆ ಅಂದರೆ ಒಂದು ವಾರಕ್ಕೆ 15 ಚಾಪ್ಟರ್ಗಳನ್ನು ನೀಡಲಾಗುತ್ತೆ. ಸೊ ಆ ಚಾಪ್ಟರ್ಗಳನ್ನ ನೀವು ಓದ್ಕೊಂಬರ್ಬೇಕು, ಅದ್ರ ಮೇಲೇ ಪ್ರಶ್ನೆಗಳಿರ್ತವೆ, ಆ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು. ಇವಾಗಿನ ಟ್ರೆಂಡಿನ ತಕ್ಕಂಗೆ ಕ್ವಶನ್ ಇರ್ತವೆ. ಅದು ಆದ ನಂತರ ಆ ಪ್ರಶ್ನೆಗಳಿಗೆ ಉತ್ತರ ಮಾಡಿದ ನಂತರ ನಿಮಗೆ ಡೀಟೇಲ್ಡ್ ಆದಂಥ ಎಕ್ಸ್ಪ್ಲನೇಷನ್ ಇರುವಂಥ ಒಂದು ಆನ್ಸರ್ ಶೀಟ್ನ ನಾವು ಕೊಡ್ತೀವಿ. ಆ್ಯಂಡ್ ಅಲ್ಲಿ ನೀವು ಯಾಕೆ A ಸರಿ, ಯಾಕೆ BCD ತಪ್ಪು ಅನ್ನುವಂಥ ಡೀಟೇಲ್ ಎಕ್ಸ್ಪ್ಲನೇಷನ್ ನೋಡ್ಬೋದು. ಇದು PC ಎಕ್ಸಾಮ್, PSI ಎಕ್ಸಾಮ್
GPSTR, ಓಕೆ, ಆ್ಯಂಡ್ PSTR ಟೀಚರ್ ಪೋಸ್ಟ್ ಎಲ್ಲ ಒಂದು ಜಾಬ್ಗೆ ಬೇರೆ ಬೇರೆ ಟೆಸ್ಟ್ ಸೀರೀಸ್ಗಳನ್ನು ಕೂಡ ನಾವು ಲಾಂಚ್ ಮಾಡ್ತಿದ್ವಿ. ಇದರ ಉಪಯೋಗವನ್ನು ನೀವು ತೆಗೆದುಕೊಳ್ಬೋದು. ಈಗ ಇದೇ ಪ್ರಕರಣವನ್ನು ಕುರಿತು MCQsನ ನೋಡೋಣ. ಭಾರತದಲ್ಲಿ ನ್ಯಾಯಾಧೀಶರ ಪದಚ್ಯುತಿ ಪ್ರಕ್ರಿಯೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನ ಆಯ್ಕೆ ಮಾಡಿ. ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ 1968 ತನಿಖಾ ಪ್ರಕ್ರಿಯೆಯನ್ನು ವಿವರಿಸ್ತದೆ. ಎಸ್. ನ್ಯಾಯಾಧೀಶರನ್ನ ಕೇವಲ ಸುಪ್ರೀಂ ಕೋರ್ಟ್ ತೆಗೆದು ಹಾಕ್ತದೆ. ನೋ. ಪಾರ್ಲಿಮೆಂಟ್ಗೆ ಮಾತ್ರ ರಿಮೂವಲ್ ಮಾಡಬಹುದು ಅಂತ ನಿಮಗೆ ಆಪ್ಷನ್ಸ್ನ ನೀಡಲಾಗಿದೆ. ಸೊ ಪಾರ್ಲಿಮೆಂಟ್ ರಿಮೂವಲ್ ಆಗುವುದಿಲ್ಲ, ಪ್ರೆಸಿಡೆಂಟ್ ಮಾಡ್ತಾರೆ. ಸೊ ಕೇವಲ ಸುಪ್ರೀಂ ಕೋರ್ಟ್ಗೂ ಅಧಿಕಾರ ಇಲ್ಲ. ಸೊ ದೇರ್ ಇಸ್ ಅ ಪ್ರಾಪರ್ ಪ್ರೊಸೆಸ್. ಸೊ ಅದಕ್ಕೆ ಓನ್ಲಿ ಒನ್ ಈಸ್ ದ ರೈಟ್ ಆನ್ಸರ್ ಗೈಸ್. ಓಕೆ, ನೆಕ್ಸ್ಟ್ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ 1968 ಪ್ರಕಾರ ತನಿಖಾ ಸಮಿತಿ ರಚನೆ ಯಾವುದು ಸರಿಯಾದದ್ದು? ಎಷ್ಟು ಸದಸ್ಯರಿರ್ತಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. 3 ಜನ ಸದಸ್ಯರಿರ್ತಾರೆ ಇದರೊಳಗೆ ಅಂಥೇಳಿ. ಓಕೆ, ಅದರೊಳಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ಹೈಕೋರ್ಟ್ ಚೀಫ್ ಜಸ್ಟಿಸ್ ಇರ್ತಾರೆ, ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಕೂಡ ಇರ್ತಾರೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಜಡ್ಜಸ್ ಎನ್ಕ್ವೈರಿ ಕಮಿಟಿಗೆ ನ್ಯಾಯಾಲಯದ ಅಧಿಕಾರಗಳಿವೆ. ಎಸ್. ನ್ಯಾಯಾಧೀಶರಿಗೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಹಕ್ಕು ಇಲ್ಲ, ಆ್ಯಕ್ಚುಲಿ ಇದೆ. ಓಕೆ, ಎನ್ಕ್ವೈರಿ ರಿಪೋರ್ಟ್ ಆಧಾರದ ಮೇಲೆ ಪಾರ್ಲಿಮೆಂಟ್ ವೋಟ್ ಮಾಡುತ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ ಗೈಸ್. ಆ್ಯಂಡ್ ಡೆಫಿನೆಟ್ಲಿ ಆನ್ಸರ್ ಈಸ್ 193 ಆರ್ ದ ಕರೆಕ್ಟ್ ಒನ್. ನೀವು ಇನ್ನೊಂದು ಸರ್ತಿ ಕ್ವಶನ್ನ ನೋಡ್ಬೋದು. ನಿಮಗೆ ಇವತ್ತು ಇಂಥ ಕ್ವಶನ್ಗಳನ್ನ ಕೇಳ್ತಿದ್ದಾರೆ, ಟ್ವಿಸ್ಟ್ ಮಾಡಿ ಕ್ವಶನ್ಗಳನ್ನ ಕೇಳ್ತಿದ್ದಾರೆ. ಇದೇ ಥರ ನೀವು ಪ್ರಿಪೇರ್ ಮಾಡಬೇಕು, ಅಂದರೆ ಉಪಯೋಗ ಆಗುತ್ತೆ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ನ್ಯಾಯಾಧೀಶರು ಇಂಪೀಚ್ಮೆಂಟ್ ಸಮಯದಲ್ಲಿ ರಾಜೀನಾಮೆ ನೀಡಬಹುದು. ಎಸ್. ರಾಜೀನಾಮೆ ನೀಡಿದ ನಂತರ ಇಂಪೀಚ್ಮೆಂಟ್ ಮುಂದುವರಿಯುತ್ತದೆ. ರಾಜೀನಾಮೆ ನೀಡಿದರೆ ಪಾರ್ಲಿಮೆಂಟ್ ರಿಮೂವ್ ಮಾಡಲು ಸಾಧ್ಯವಿಲ್ಲ. ಎಸ್. ರಾಜೀನಾಮೆ ನೀಡಿದರೆ ಇದು ರಿಮೂವ್ ಮಾಡೋ ಅವಶ್ಯಕತೆಯೇ ಇಲ್ಲ. ರಾಜೀನಾಮೆ ನೀಡಿದ ನಂತರ ಇಂಪೀಚ್ಮೆಂಟ್ ವರಿಯೋದಿಲ್ಲ. ಓಕೆ, ಸೊ ಇಲ್ಲಿ 1 and 3 ಪಾರ್ಲಿಮೆಂಟ್ ರಿಮೂವ್ ಮಾಡಲು ಸಾಧ್ಯವಿಲ್ಲ. ಅದು ಮತ್ತು ನ್ಯಾಯಾಧೀಶ ಇಂಪೀಚ್ಮೆಂಟ್ ಸಮಯದಲ್ಲಿ ಅವ್ರೇನು ಮಾಡ್ಬೋದು? ರಿಸೈನ್ ಮಾಡ್ಬೋದು. ಓಕೆ, ಸೊ ಪಾರ್ಲಿಮೆಂಟ್ ರಿಮೂವ್ ಮಾಡಲು ಸಾಧ್ಯವಿಲ್ಲ. ಇದು ಏನು ಮಾಡಬೇಕು? ರಾಜೀನಾಮೆ ನೀಡಿದರೆ ರಿಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ದಟ್ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ಅದೇ ಈಗ ಲೂಪ್ ಹೋಲ್ ಆಗಿದೆ. ಸ್ಪೆಷಲ್ ಮೆಜಾರಿಟಿ ಎಂದರೆ ಏನು ಅಂತ ಇದೆ. ಸಿಂಪಲ್ ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿ, ಟೋಟಲ್ ಮೆಂಬರ್ಶಿಪ್ ಮೆಜಾರಿಟಿ, 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ದಿಸ್ ಈಸ್ ಇಂಪಾರ್ಟೆಂಟ್. ಸಿ ಈಸ್ ದ ರೈಟ್ ಆನ್ಸರ್. ಬಂದವರೊಳಗೆ ಮೋರ್ ದೆನ್ 2/3 ಮೆಂಬರ್ಸು ಆ ಒಂದು ರಿಮೂವ್ ಮಾಡಲಿಕ್ಕೆ ಸಪೋರ್ಟ್ ಮಾಡಬೇಕು. ಓಕೆ, ದ್ಯಾಟ್ಸ್ ವೈ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಒಂದು ಪ್ರಕರಣವನ್ನು ಇಷ್ಟು ಡೀಟೇಲ್ ಆಗಿ ನೀವು ಓದಿದಾಗ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ ಗೈಸ್. ಆ್ಯಂಡ್ ದ್ಯಾಟ್ಸ್ ವೈ ಯು ನೀಡ್ ಟು ರೀಡ್ ಇನ್ ಡೀಟೇಲ್ಡ್ ಆಗಿ ಇದನ್ನು ಓದಬೇಕು, MCQsನ ನೋಡಬೇಕು. ಅಂದಾಗ ಮಾತ್ರ ನಿಮಗೆ ಇಂಥ ಒಂದು ಪ್ರಕರಣಗಳು ಸರಿಯಾಗಿ ಅರ್ಥ ಆಗ್ತವೆ. ಆಮೇಲೆ ನಿಮಗೆ ಅದು ಉಪಯೋಗ ಕೂಡ ಆಗ್ತದೆ. ಸಂವಿಧಾನದ 217ನೇ ವಿಧಿಯ ಪ್ರಕಾರ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯವರಿಗೆ ತಮ್ಮ ಕೈ ಬರಹದ ಮೂಲಕ ರಾಜೀನಾಮೆಯನ್ನು ನೀಡಬಹುದು. ಇವರು ತಮ್ಮ ರಾಜೀನಾಮೆಯನ್ನು ನೀಡಿದರೆ ಕ್ರಿಮಿನಲ್ ಪ್ರಕರಣ ಇವ್ರ ಮೇಲೆ ದಾಖಲಿಸಿದರೂ ಕೂಡ ಇವರನ್ನು ಜಡ್ಜ್ ಆಗಿ ಕೆಲಸ ಮಾಡಲಿಕ್ಕೆ ಹೇಗೆ ಮುಂದುವರಿಸಲಾಯಿತು, ಆ್ಯಂಡ್ ಇವ್ರು ಯಾಕೆ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಯಿತು, ಹಲವಾರು ಪ್ರಶ್ನೆಗಳಿದ್ದರೂ ಕೂಡ ಇದಕ್ಕೆ ಕೇಂದ್ರ ಸರ್ಕಾರ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ರೀತಿಯಾದಂಥ ಎಕ್ಸ್ಪ್ಲನೇಷನ್ನ ಕೊಟ್ಟಿಲ್ಲ. ಒಬ್ಬರು ರಿಟೈರ್ಮೆಂಟ್ ಆಗೋಕ್ಕೆ ವಯಸ್ಸಾಗಕ್ಕೆ 57 ವರ್ಷ ಆಗಿತ್ತು. ಆಗಕ್ಕೆ ಬಂದಾಗ ಇವ್ರು ರಿಸೈನ್ ಮಾಡಿದರೆ ಇವ್ರಿಗೇನು ಪರವಾಗಿಲ್ಲ. ದೇರ್ ಆರ್ ಸೋ ಮೆನಿ IPS ಆಫೀಸರ್, IAS ಆಫೀಸರ್ಸ್ ಆಲ್ಸೋ did same thing, and that's why in this country corruption is continuing guys. ನಿಮಗೇನು ಅನಿಸುತ್ತೆ ಈ ಒಂದು ಪ್ರಕರಣವನ್ನು ಕುರಿತು? ಅದೇ ಯಾರಾದರೂ ಕಾಮನ್ ಪೀಪಲ್ ಏನಾದರೂ ಇಂಥ ಒಂದು ಕ್ರಿಯೆಯಲ್ಲಿ ಭಾಗಿಯಾಗಿದ್ದರೆ ಅವ್ರನ್ನ ಜೈಲಿಗೆ ಹಾಕ್ತಿದ್ರು, ಅವ್ರ ಮೇಲೆ ಆ್ಯಕ್ಷನ್ ತಗೋತಿದ್ರು. ಬಟ್ ಅದೇ ಇವ್ರ ಮೇಲೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನೀವು ನಮ್ಮ ಸಂಸ್ಥೆಗೆ ಜಾಯಿನ್ ಆಗಬೇಕಾಗಿತ್ತು ಅಂದರೆ ಆಫೀಸ್ ನಂಬರ್ನ ನೀಡಿದ್ದೀವಿ. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೋಚಿಂಗ್ ಬರೋರಿದ್ದರೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.